ಪೋಷಕರು ಮಕ್ಕಳ ಹಿತಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ಮಕ್ಕಳ ಬದುಕು ರೂಪಿಸಲು ಶ್ರಮಿಸುತ್ತಾರೆ. ಇದನ್ನು ಮನಗೊಂಡು ಮಕ್ಕಳು ಪೋಷಕರ ಮನೋಭಿಲಾಷೆಯಂತೆ ಉತ್ತಮ ಬದುಕು ರೂಪಿಸಿಕೊಳ್ಳಬೇಕು ಎಂದು ಮಾಜಿ ಸಂಸದ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಬಮೂಲ್ದ ಅಧ್ಯಕ್ಷ ಡಿಕೆ ಸುರೇಶ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಬಮೂಲ್ ಕಲ್ಯಾಣ ಟ್ರಸ್ಟ್ ಬೆಂಗಳೂರು ಇವರ ಸಹಯೋಗದಲ್ಲಿ ಯಲಹಂಕ ಕ್ಷೇತ್ರದ ರಾಜನಕುಂಟೆಯಲ್ಲಿರುವ ಬೆಂಗಳೂರು ಉತ್ತರ ಶಿಬಿರ ಕಚೇರಿ ಆವರಣದಲ್ಲಿ ಸೋಮವಾರ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ಮತಕ್ಷೇತ್ರ ವ್ಯಾಪ್ತಿಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸದಸ್ಯರು ಮತ್ತು ಸಿಬ್ಬಂದಿಗಳ ಸುಮಾರು 500 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ ಚೆಕ್ಗಳನ್ನು ವಿತರಿಸಿ ನಂತರ ಮಾತನಾಡಿದ ಅವರು, ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ನ ಗೀಳಿಗೆಗೆ ಒಳಗಾಗಿದ್ದು ಮೊಬೈಲ್ನಲ್ಲಿ ತಮಗೆ ಬೇಕಾದ ಮಾಹಿತಿ ನೋಡುವುದಕ್ಕಿಂತ ಹೆಚ್ಚಾಗಿ ಅನಗತ್ಯ ರೀಲ್ಸ್ ನೋಡುವುದರಲ್ಲಿ ಅಮೂಲ್ಯವಾದ ಸಮಯ ವ್ಯರ್ಥ ಮಾಡುತ್ತಿರುವುದು ದುರ್ದೈರ್ಯವಾದ ಸಂಗತಿ. ಪೋಷಕರು ಯಾರ ಹಿತಕ್ಕಾಗಿ ಕಷ್ಟಪಡುತ್ತಿದ್ದಾರೆ ಎಂಬ ಪರಿವೆಯನ್ನು ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕು. ಪೋಷಕರ ಮನೋಭಿಲಾಷೆಯನ್ನು ಕಿಂಚಿತ್ತಾದರೂ ಆಲೋಚಿಸಿ ಅವರಿಗೆ ನೆರವಾಗುವಂತಹ ಕೆಲಸಗಳನ್ನು ಮಾಡಬೇಕು. ತಂತ್ರಜ್ಞಾನ ಪ್ರಪಂಚ ಬಹಳ ಬೆಳೆದಿದೆ. ಉದ್ಯೋಗಗಳು ಸಿಗದಿಲ್ಲ. ಉದ್ಯೋಗಗಳು ಬೇಕು ಅಂತ ಹೇಳಿದ್ರೆ ನೀವು ಸ್ಪರ್ಧೆ ಮಾಡಬೇಕು. ನಿಮ್ಮ ಮನಸ್ಥಿತಿ ನಾನು ದುಡಿಬೇಕು, ನಾನು ಸಂಪಾದನೆ ಮಾಡಬೇಕು, ನಾನು ಕಷ್ಟಪಡಬೇಕು. ಯಾವ ರೀತಿ ನಿಮ್ಮ ಅಪ್ಪ ಅಮ್ಮ ನಾನು ಕಷ್ಟಪಟ್ಟು ನನ್ನ ಮಕ್ಕಳನ್ನ ಓದಿಸ್ಬೇಕು ಅಂತೇಳಿ ಬೆಳಗ್ಗೆ 5 ಗಂಟೆಗೆ ಹಾಲು ಕರೆದು ನಿಮ್ಮನ್ನ ವಿದ್ಯಾಭ್ಯಾಸ ಮಾಡಿಸ್ತಾರೋ ಅದೇ ಮನಸ್ಥಿತಿಯನ್ನು ಇಟ್ಕೊಂಡು ನಾನು ಬದುಕಬೇಕು, ನಾನು ಕಷ್ಟಪಡಬೇಕು, ನಾನು ಏನಾದರೂ ಮಾಡಿ ಉದ್ಯೋಗವನ್ನು ಗಿಟ್ಟಿಸ್ಬೇಕು, ನಾನು ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂದಾಗ ಮಾತ್ರ ನಿಮ್ಮ ತಂದೆ ತಾಯಿಗೆ ನೀವು ಕೊಡ್ತಕ್ಕಂತ ಗೌರವ. ಶಾಸಕ ಎಸ್.ಆರ್. ವಿಶ್ವನಾಥ್ ಅವರು ಮಾತನಾಡಿ, ಭಾರತೀಯ ಪರಂಪರೆಯಲ್ಲಿ ಗೋವಿಗೆ ಅತ್ಯಂತ ಗೌರವದ ಸ್ಥಾನವಿದೆ. ತಾಯಿಯ ನಂತರದ ಸ್ಥಾನವನ್ನು ನಾವು ಗೋವಿಗೆ ನೀಡಿದ್ದೇವೆ. ಅನಾದಿ ಕಾಲಗಳಿಂದಲೂ ಕೃಷಿಯನ್ನು ಬಿಟ್ಟರೆ ವಾಣಿಜ್ಯ ಚಟುವಟಿಕೆಗಾಗಿ ಹೈನುಗಾರಿಕೆ ಹೆಚ್ಚು ಪ್ರಚಲಿತವಾಗಿತ್ತು. ಹಿಂದೆ ಹೈನುಗಾರಿಕೆ ಅಷ್ಟೇನು ಸವಾಲಿನ ಕೆಲಸವಾಗಿರಲಿಲ್ಲ. ಮೇಯಲು ಸಾಕಷ್ಟು ಭೂಮಿ ಇತ್ತು. ಆದರೆ ಇತ್ತೀಚೆಗೆ ನಗರೀಕರಣದ ಪ್ರಭಾವದಿಂದಾಗಿ ಹೈನುಗಾರಿಕೆ ಅತ್ಯಂತ ಸವಾಲಿನ ಕೆಲಸವಾಗಿ ಪರಿಣಮಿಸಿದೆ ಎಂದರು. ಇವತ್ತಲ್ಲ ಗೋ ಸಾಕಾಣೆ ಮಾಡ್ತಾ ಇರ್ತಕ್ಕಂಥದ್ದು ಪುರಾತನವಾದ ಶ್ರೀಕೃಷ್ಣ ಮಹಾಭಾರತ ರಾಮಾಯಣದಲ್ಲೂ ಕೂಡ ನಾವು ನೋಡ್ತೀವಿ. ಅವಾಗೆಲ್ಲ ಏನು ರಿಯಲ್ ಎಸ್ಟೇಟ್ ಇತ್ತ, ಫ್ಯಾಕ್ಟ್ರಿಗಳಿತ್ತ, ಏನೂ ಇಲ್ಲ. ಬೆಳೆಯೋದಕ್ಕೆ ಏನು ಬೇಕೋ ತರಕಾರಿ ವ್ಯವಸಾಯ ಮಾಡ್ತಾಯಿದ್ರು. ಅದು ಬಿಟ್ಟರೆ ವ್ಯಾಪಾರ ನಡೀತಾ ಇದ್ದಿದ್ದು ಹೈನುಗಾರಿಕೆನೇ. ಆವಾಗಲೂ ಕೂಡ ಮನೆಗೆ ಬೇಕಾದಷ್ಟು ಬೆಣ್ಣೆ, ಮೊಸರು, ಹಾಲು ಎಲ್ಲವನ್ನು ಕೊಟ್ಟು ಮನೆಗೆ ತೊಗೊಂಡವರು ರಾಜರಿಗೆಲ್ಲ ಕೂಡ ಹಾಲನ್ನು ಕೊಟ್ಟು ದುಡ್ಡು ತೊಗೊತಾಯಿದ್ರು. ಅಂದರೆ ಇದು ಮೂಲ ನಮಗೆ ಆವತ್ತಿಂದ ಕೈ ಹಿಡ್ದಿರ್ತಕ್ಕಂಥ ಯಾವುದಾದ್ರೂ ಒಂದು ವೃತ್ತಿ ಅಂತಂದರೆ ಅದು ಹೈನುಗಾರಿಕೆ. ನೀವು ಯೋಚನೆ ಮಾಡಿರಿ, ಇವತ್ತು ಬೆಂಗಳೂರು ಸುತ್ತಮುತ್ತಲು, ಬೆಂಗಳೂರು ನಗರ ಜಿಲ್ಲೆ ಇರ್ಬೋದು, ಗ್ರಾಮಾಂತರ ಇರ್ಬೋದು, ಭಾಳಷ್ಟು ಜಾಗಗಳು ಭೂಸ್ವಾಧೀನ ಆಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ. ಅದು ಇಂಡಸ್ಟ್ರಿಗೆ ಹೋಗ್ತಾಯಿದೆ, BDAಗೆ ಹೋಗ್ತಾಯಿದೆ, ಪೆರಿಪೆರಿಯಲ್ ರಿಂಗ್ಗಳಿಗೆ ಹೋಗ್ತಾಯಿದೆ, ಬೆಲೆ ಬಾಳುವಂಥ ಜಾಗ ಹೋಗ್ತಾಯಿದೆ, ವ್ಯವಸಾಯ ಮಾಡಿ ಬದುಕುವಂಥ ರೈತರಿಗೆ ಜಾಗ ಸಿಗ್ತಾಯಿಲ್ಲ. ಇಂಥ ಸಂದರ್ಭದಲ್ಲಿ ನಿಮ್ಗೇನಾದ್ರೂ ಕೈ ಹಿಡಿತದೆ ಅಂತಂದರೆ 2 ಹಸುಗಳು. 2 ಹಸು ಕಟ್ಕೊಂಡ್ರೆ ATM ಇದ್ದಂಗೆ ಅದು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬಮೂಲ್ ನಿರ್ದೇಶಕ ಸತೀಶ್ ಕಡತನಮಲೆ ಅವರು ಮಾತನಾಡಿ, ಅವ್ರಿಗೆ ಹೈಯರ್ ಎಜುಕೇಷನ್ ಮಾಡಬೇಕಾದ್ರೆ, ಫಾರಿನ್ಗೆ ಹೋಗ್ಬೇಕಾದ್ರೆ ಅವ್ರು ಆರ್ಥಿಕ ಸಹಾಯ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಆ ಕಾರಣಕ್ಕಾಗಿ ಯಾರು ಅಧ್ಯಯನಕ್ಕಾಗಿ ಹೊರಗಿನ ದೇಶಗಳಿಗೆ ಹೋಗ್ತಾರೆ ಅವ್ರಿಗೆ ಕೂಡಲೇ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಕೊಡ್ತಾ ಇದ್ದೀವಿ ಬಂಧುಗಳೇ. ಯಾರು ಹೈಯರ್ ಎಜುಕೇಷನ್ ಮೆಡಿಕಲ್ ಮಾಡ್ತಾರೆ, ಯಾರು KS IAS ಪ್ರಿಲಿಮಿನರಿ ಪಾಸ್ ಆಗಿರ್ತಾರೆ ಅವ್ರಿಗೆ 75,000 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಬಂಧುಗಳೇ. ಅದೇ ರೀತಿಯಾಗಿ ಯಾರು ಎಂಜಿನಿಯರಿಂಗ್ ಮಾಡ್ತಾರೆ, ಯಾರು ಡಿಗ್ರಿ ಮಾಡ್ತಾರೆ, ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದಾರೆ, PUC ಓದ್ತಾ ಇದ್ದಾರೆ, ಮಕ್ಕಳು SSLC ಓದ್ತಾ ಇದ್ದಾರೆ, ಅವರು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಆರ್ಥಿಕ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಬಮೂಲ್ ಟ್ರಸ್ಟು ಬರೀ ಇದೊಂದೇ ಕೆಲಸವನ್ನು ಮಾಡ್ತಾ ಇಲ್ಲ. ಬಮೂಲ್ ಟ್ರಸ್ಟ್ ಅನೇಕ ಸಾಮಾಜಿಕ ಕೆಲಸಗಳನ್ನು, ರೈತರಿಗೆ ಆರ್ಥಿಕ ಸಹಾಯ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಬಂದಿದೆ. ಅದರ ಒಂದು ಭಾಗ ಅಷ್ಟೇ ಇವತ್ತು ಕೊಡ್ತಕ್ಕಂಥದ್ದು. ರೈತರಿಗೆ ಪ್ರೋತ್ಸಾಹ ಅಮೂಲ್ ಇವತ್ತು ಮಾಡಿದೆ. ಮನೆಯವರು ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪಾರದರ್ಶಕವಾಗಿ ಈ ಭಾಗಕ್ಕೆ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಇವತ್ತು ಎಲ್ಲ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ.
ಪ್ರೋತ್ಸಾಹ. ಈಗ ಈ ವರ್ಷ ಹಾಲು ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಮಾರುಕಟ್ಟೆ ವಿಸ್ತರಣೆ ಮಾಡುವಂಥ ಕೆಲಸ ಮಾಡಿದ್ದೀವಿ. ಎಲ್ಲೆಲ್ಲಿ ಲೋಪದೋಷಗಳಾಗಿತ್ತು ಆ ಲೋಪದೋಷಗಳನ್ನು ಸರಿಪಡಿಸುವಂಥ ಕೆಲಸ ನಮ್ಮ ನೂತನ ಆಡಳಿತ ಮಂಡಳಿ ತೀರ್ಮಾನ ಮಾಡಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ 14 ಜನ ನಿರ್ದೇಶಕರು ಕೂಡ ಒಗ್ಗಟ್ಟಾಗಿ ಇವತ್ತು ಕೆಲಸ ಮಾಡಿ ಒಂದು ರೈತರ ಒಂದು ಆಸೆ, ರೈತರಿಗೆ ಒಂದು ಹಾಲು ಉತ್ಪಾದಕರು ಅಂತ ಹೇಳಿದ್ರೆ ಭಾಳ ಕಷ್ಟಪಡ್ತಕ್ಕಂಥ ಜೀವಿಗಳು, ಅವ್ರಿಗೆ ಏನಾದರೂ ಮಾಡಿ ಒಂದು ಪ್ರೋತ್ಸಾಹ ಕೊಡಬೇಕು, ಅವ್ರಿಗೆ ಶಕ್ತಿಯಾಗಿ ನಿಲ್ಲಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿ ಕೆಲಸವನ್ನು ಮಾಡ್ತೀವಿ. ಸರ್ಕಾರವಾಗಿ ನಮ್ಮ ಜೊತೆ 5 ವರ್ಷ ಇರ್ತಾರೆ, ಅದ್ರ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ಸದ್ಯಕ್ಕೆ ರಾಜಕಾರಣದ ಬಗ್ಗೆ ಆಸಕ್ತಿ ಇಲ್ಲ. ಸದ್ಯಕ್ಕೆ ರೈತರು ಕೆಲಸ ಕೊಟ್ಟಿದ್ದಾರೆ. ರೈತರು ಹಾಲು, ನಂದಿನಿ, ತುಪ್ಪ, ಬೆಣ್ಣೆ, ಮೊಸರು ನೀವು ಎಲ್ಲರೂ ತಗೋಬೇಕಾದ್ರೆ ಅದನ್ನೇ ತಗೊಂಡು ಉಪಯೋಗಿಸಿ ರೈತರನ್ನ ಉಳಿಸಿ. ಈಗ ಸತೀಶ್ ಅವರು ರಾಜಕೀಯ ಕಾರ್ಯಕ್ರಮ ಅಲ್ಲ, ಇದು ಸಹಕಾರಿ ಕಾರ್ಯಕ್ರಮ. ಒಬ್ರಿಗೊಬ್ರಿಗೆ ಪ್ರೋತ್ಸಾಹ ಸಹಕಾರ ಇದ್ದರೆ ರೈತರ ಸಂಸ್ಥೆ ಇದೆ. ಈ ರೈತರ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಸತೀಶರು ಅದರ ಮುಂಚೂಣಿನಲ್ಲಿದ್ದಾರೆ. ಅವರು KMF ನಿರ್ದೇಶಕರಾಗಿ, ಬೊಮ್ಮೂಲ್ ನಿರ್ದೇಶಕರಾಗಿ ಇದು 2ನೇ ಅವಧಿಗೆ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥದ್ದು. ಬಹುಶಃ ನಾನೇ ಭಾಳ ಕಿರಿಯ ನಿರ್ದೇಶಕ ಅಲ್ಲಿ ಬೆಂಗಳೂರು ಹಾಲು ಒಕ್ಕೂಟಕ್ಕೆ. ನನ್ನ ಯಾವುದೇ ವಿಚಾರಗಳನ್ನ ತಗೊಂಡು ಹೋದಂಥ ಸಂದರ್ಭದಲ್ಲಿ ಅವರು ಕಾಯ ವಾಚ ಮಾನಸ ಅದನ್ನು ಬೆಂಬಲಿಸಿ ರೈತರಿಗೆ ಅನುಕೂಲ ಮಾಡೋ ದೃಷ್ಟಿಯಿಂದ ಅವನು ಇನ್ನೂ ಚಿಕ್ಕವನಿರೋದ್ರಿಂದ ಅವನು ಹೇಳ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಕೊಡ್ಬೇಕು ಅಂತೇಳಿ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರು ಕೂಡ ನನಗೆ ಬೆಂಬಲ ಕೊಡ್ತಾ ಬಂದಿದ್ದಾರೆ. ಅವರ ಋಣ ಬಹುಶಃ ನಾನು ಹೇಗೆ ತೀರಿಸಬೇಕು ಗೊತ್ತಿಲ್ಲ ನನಗೆ. ನಾನು ಬಂದಂಥ 10 ತಿಂಗಳ ಅವಧಿಯಲ್ಲಿ 902 ಜನರಿಗೆ, ಫಲಾನುಭವಿಗಳಿಗೆ 4,86,56,000 ರೂಪಾಯಿಗಳನ್ನು ನೇರವಾಗಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಪರಿಹಾರ ರೂಪದಲ್ಲಿ ಮತ್ತೊಂದು ಸಹಾಯ ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಮತ್ತೊಂದು ಏನು ಮ್ಯಾಟ್ಗಳು ಕೊಡ್ತಕ್ಕಂಥದ್ದು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಮತ್ತು ಅವ್ರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು ರೈತರಿಗೆ ಅಂದರೆ ಮಿಲ್ಕ್ ಮಿಷಿನ್ ಕೊಡ್ತಕ್ಕಂಥ ಆಗಿರ್ಬೋದು, ಮತ್ತು ಚಾಪ್ ಕಟ್ಟರು ಅಂದರೆ ಮೇವು ಕಟ್ ಮಾಡ್ತಕ್ಕಂಥದ್ದು ಆಗಿರ್ಬೋದು, ಮತ್ತು ಅವರಿಗೆ ಗುಣಮಟ್ಟದ ಜೋಳ ಕೊಡ್ತಕ್ಕಂಥದ್ದು, 15 ಅಡಿ ಬೆಳೀತಕ್ಕಂಥ ಜೋಳ ಕೊಡ್ತಕ್ಕಂಥ ಜೋಳ 5 kg ಬಿತ್ತನೆ ಜೋಳವನ್ನು ಕೊಡ್ತಕ್ಕಂಥದ್ದು. ಈ ಥರದ ಅನೇಕ ಸಾಮಾಜಿಕ ಮತ್ತು ರೈತರನ್ನು ಆರ್ಥಿಕವಾಗಿ ಮೇಲೆತ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಇದಕ್ಕೆಲ್ಲ ಮುಖ್ಯವಾಗಿ ಕಾರಣ ನಮ್ಮ ಬೊಮ್ಮೂಲ್ ಅಧ್ಯಕ್ಷರಾದಂಥ DK ಸುರೇಶಣ್ಣರವರು. ಅವರ ಕ್ರಿಯಾಶೀಲತೆ ನುದ್ದುಗಳು ಕೂಡ ನೋಡಿದ್ರೆ ನಮಗೂ ಕೂಡ ಇನ್ನೂ ಅವರಷ್ಟು ಸ್ಪೀಡ್ ಆಗಿಲ್ವಲ್ಲ ಅನಿಸುತ್ತೆ. ಅಷ್ಟು ಆಕ್ಟಿವ್ ಆಗಿರ್ತಕ್ಕಂಥ ಮನುಷ್ಯ ಬಹುಶಃ ನಾನು ಯಾರನ್ನೂ ಕೂಡ ನೋಡಿರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಇವತ್ತು ಬಂದು ನಿಮ್ಮೆಲ್ಲರ ಸಹಕಾರದಿಂದ, ರೈತರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತೇಳಿ ನಾನು ಭಾವಿಸಿದ್ದೀನಿ ಅಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಇದು 450 ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದೀವಿ ನಾವು. ಮತ್ತು ಒಂದು ರಿಎಂಬರ್ಸ್ಮೆಂಟ್ ಅಂದರೆ ಮೆಡಿಕಲ್ ಅವ್ರ ಕುಟುಂಬದವ್ರು ಯಾರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಕ್ಕಂಥವ್ರು ಮತ್ತು ಅಕಾಲಿಕ ಮರಣಕ್ಕೊಳಗಾಗಿರ್ತಕ್ಕಂಥವ್ರು 1,25,000 ರೂಪಾಯಿ ಅಷ್ಟು ರೈತರಿಗೆ ಯಾರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರೋ ಅವರಿಗೆ ಅವರೆಲ್ಲ ಸೇರಿ ಒಂದು 100, ಒಟ್ಟು ಒಂದು 500ಕ್ಕೂ ಹೆಚ್ಚು ಜನರಿಗೆ ಇವತ್ತು ನೇರವಾಗಿ DDಗಳನ್ನ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ರೈತರು ಯಾರು ಇಂಡೆಂಟ್ ಹಾಕಿದ್ರು ಅದೆಲ್ಲ, ಮತ್ತು ಇನ್ನೂ ಇಂಡೆಂಟ್ ಹಾಕಿದರೆ ಬಹುಶಃ ಇನ್ನೊಂದು 15-20 ದಿವಸದಲ್ಲಿ ಅವರು ಕೂಡ ಮಿಲ್ಕ್ ಮಿಷನ್ನ ಕೊಡ್ತಕ್ಕಂಥ ಕೆಲಸವನ್ನು